2 ಆಲೂಗಡ್ಡೆ ಇದ್ದರೆ ಸಾಕು. ಈ ಹೆಲ್ದಿ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ತುರ್ಕೊಂಡು ನೀರಿನಲ್ಲೇ ಹಾಕಿಡಬೇಕು ಮತ್ತು ಈ ರೀತಿ ದಪ್ಪ ದಪ್ಪ ತುರ್ಕೊಂಡೇ ತೊಗೋಬೇಕು ಆಲೂಗಡ್ಡೆ. ಇವಾಗ ನೀರು ಮತ್ತು ಈ ಆಲೂನ ಬೇರೆ ಬೇರೆ ಮಾಡಬೇಕಾಗುತ್ತೆ. ಈ ರೀತಿ ಜಳ್ಳಿಯಲ್ಲಿ ಹಾಕೊಂಡು ಸೋಸ್ಕೋಬೇಕು. ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು, ಆ ರೀತಿ ಒತ್ತಿಯಾಗಿ ಹಿಂಡ್ಕೊಂಡು ತೊಗೋಬೇಕು. ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ತುರಿದಂತಹ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಏನಿಲ್ಲ, ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. 3 ಚಮಚ ಅಕ್ಕಿ ಹಿಟ್ಟು, 3 ಚಮಚ ಕಡಲೆ ಹಿಟ್ಟು ಹಾಕೋಬೇಕಾಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ರೆಡ್ ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ. ಇವಾಗ ಇಷ್ಟಾದರೆ ಸಾಕು, ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಸೈಡ್ನಲ್ಲಿ ನಾನು ಪ್ಯಾನ್ ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಈ ಮಾಡಿದಂತಹ ಹಿಟ್ಟನ್ನ ಈ ರೀತಿ ಹಾಕೋಬೇಕಾಗುತ್ತೆ ಅಷ್ಟೇ. ತುಂಬಾ ರುಚಿಯಾಗಿ ಬರುತ್ತೆ. ಈ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ತಿನ್ಬೋದು ಅಥವಾ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಓಕೆ ನೋಡಿ, ಎರಡೂ ಕಡೆಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಂಡು ತೊಗೋಬೇಕು. ಡೀಪ್ ಫ್ರೈ ಏನು ಬೇಕಾಗಿಲ್ಲ ಇದಕ್ಕೆ. ಈ ರೀತಿ ಶಾಲೋ ಫ್ರೈ ಮಾಡ್ರೂ ಭೀ ನಡೆಯುತ್ತೆ. ನಮ್ಮ ಕ್ರಿಸ್ಪಿ ಆಗಿರುವಂತಹ ಆಲೂ ಸ್ನ್ಯಾಕ್ಸ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿಗೆ ನೀವೇನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.